ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮಂಗಳವಾರ ಹಾಗೂ ಬುಧವಾರ 2 ದಿನದ ವ್ಲಾಗ್. ಮಂಗಳವಾರ ಬೆಳಗ್ಗೆ ಹಾಗೂ ಬುಧವಾರ ಮಧ್ಯಾಹ್ನದಿಂದ ಅಂತ ಅಂದರೆ ಸಂಜೆ ವ್ಲಾಗ್. ಓಕೆನಾ? ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ರೆಸಿಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆನೇ ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ಆಮೇಲೆ ಅಂದ್ಕೊಂಡೆ, ಬೆಟ್ಟದ ನೆಲ್ಲಿಕಾಯಿ ನೋಡಿಬಿಟ್ಟು ಓಕೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾರ್ಮಲ್ ಚಿತ್ರಾನ್ನಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ. ಹಾಗೆಯೇ ಇವತ್ತು ಇನ್ನೂ ಒಂದು ಡಿಫ್ರೆಂಟಾಗಿರೋ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. 1-2 ರೆಸಿಪೀಸ್ ನಿಮಗೆ ಶೇರ್ ಮಾಡ್ತೀನಿ. ಡಿಫ್ರೆಂಟಾಗಿರೋದು ಸ್ನ್ಯಾಕ್ ರೆಸಿಪಿ ಆಗಿರ್ಬೋದು, ಇಲ್ಲ ಶಾರ್ಟ್ ಬ್ರೇಕ್ ಮಕ್ಳಿಗೆ ಕಳ್ಸೋದಕ್ಕೆ, ಇಲ್ಲ ನಾವೇ ಎಲ್ಲರೂ ಹೊರಗಡೆ ಹೋದರೆ ತೊಗೊಂಡೋಗೋದಕ್ಕೆ. ಚಳಿಗಾಲದಲ್ಲಿ ಸಖತ್ತಾಗಿರುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಬನ್ನಿ ಇವಾಗ ಶುರು ಮಾಡೋಣ. ಬೆಳಗ್ಗೆನೇ ಹೇಗಿರುತ್ತೆ ಅಂತ ಅಂದರೆ ತುಂಬ ಚಳಿ ಇರುತ್ತೆ. ಬಿಸಿ ಬಿಸಿ ನೀರು ಕುಡಿದ್ಬಿಟ್ಟು ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆನೇ ಬಿಸಿನೀರು ಕುಡಿಯೋದು. ಕಾಫಿ ಟೀ ಇವೆಲ್ಲ ಅಭ್ಯಾಸ ಇಲ್ಲ ನನಗೆ. ಯೂಶ್ವಲಿ ಬೆಳಗ್ಗೆ ನಾನು ಕಾಫಿ ಟೀ ಏನೂ ಕುಡಿಯೋಕ್ಕೆ ಹೋಗಲ್ಲ. ಇಲ್ಲಿವರೆಗೂ ನನ್ನ ಲೈಫಲ್ಲಿ ಒಂದು 10 ಸರಿ ಕಾಫಿ ಕುಡಿದಿರ್ಬೋದು ಅಷ್ಟೇ. ಒಂದು 10-12 ಸರಿ ಕುಡಿದಿದ್ದೀನೇನೋ ಅಷ್ಟೇ. ಯಾವಾಗಾದರೂ ಒಂದು ಸರಿ ಅಷ್ಟೇ ಬಿಟ್ಟರೆ ನಾನು ರೆಗ್ಯುಲರ್ ಕಾಫಿ ಟೀ ಕುಡಿಯೋದೇ ಇಲ್ಲ. ಹಾಲು ಸ್ವಲ್ಪ ಕಡಿಮೆನೇ ಇತ್ತೀಚೆಗಂತೂ. ಮುಂಚೆ ತುಂಬ ಜಾಸ್ತಿ ಕುಡಿತಾ ಇದ್ದೆ ಆವಾಗ ಹಾಲು ರೆಗ್ಯುಲರ್ ಆಗಿ. ಬಟ್ ಇವಾಗ ಹಾಲು ಕುಡಿಯೋದಿಲ್ಲ ನಾನು. ನಮ್ಮಲ್ಲಿ ತುಂಬ ಜನಕ್ಕೆ ಕಾಫಿ ಟೀ ಇಲ್ಲದೆ ಇರೋಕ್ಕೆ ಆಗಲ್ಲ ಅಲ್ವಾ? ಅದರಲ್ಲೂ ಈ ಚಳಿಗಾಲದಂತೂ ಕಾಫಿ ಟೀ ಬೇಕೇ ಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಂತರನೇ ಒಂದಷ್ಟು ಜನ ತುಂಬ ರೇರ್ ಕೇಸ್ ಕುಡಿಯೋದೇ ಇಲ್ಲ ಅಂತ ಅನ್ನೋರು ಕೂಡ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಾಫಿ ಟೀ ಕುಡಿದೇ ಇರೋರು ಇದ್ದಾರೆ ಅಂತ ಹೇಳ್ಬಿಟ್ಟು, ನನ್ನ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಇವಾಗ ನಾನಿಲ್ಲಿ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ತುಂಬಾ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮಾಮೂಲಿ ಚಿತ್ರಾನ್ನಕ್ಕೆ ಏನೇನು ಉಪಯೋಗಿಸ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಈಗ ಯಾವುದೋ ಒಂದು ಅಡುಗೆ ನೋಡಿರ್ತೀನಿ, ಅದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಕಂಪ್ಲೀಟ್ಲಿ ಅವ್ರು ಹೇಗೆ ಮಾಡಿರ್ತಾರೆ ಅದನ್ನೇ ಮಾಡಲ್ಲ. ನನ್ನ ಓನ್ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಆ್ಯಡ್ ಮಾಡಿಕೊಂಡು ನನಗೆ ಹೇಗೆ ಬೇಕು ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ ಯಾವಾಗೂ ಅಷ್ಟೇ. ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಬಂದುಬಿಟ್ಟು ನಾನು ಎಲ್ಲೂ ನೋಡಿದ್ದಲ್ಲ, ಇದು ನಾನೇ ಅಂದ್ಕೊಂಡೆ. ಯೂಶ್ವಲಿ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಲ್ಲ, ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನನೂ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಸ್ಪೈಸಸ್ ಆ್ಯಡ್ ಮಾಡೋಣ, ಇಲ್ಲ ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡೋಣ, ಇಲ್ಲ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಬಿಟ್ಟು ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನಾನ ಗ್ರೈಂಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಮೊದಲು ನಾನು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಗೆಯೇ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕಿಬಿಟ್ಟು ಒಂಚೂರು ಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾಗಿದ ತಕ್ಷಣ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಒಂಚೂರು ಉಪ್ಪು, ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿನ ಕೂಡ ಹಾಕೋಣ. ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಕೂಡ ಹಾಕೋಣ. ಅದೇ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನ ನಾನು ರುಬ್ಕೊಂಡು ಹಾಕ್ತಾಯಿದ್ದೀನಿ, ಸ್ವಲ್ಪ ತರಿಯಾಗಿ ಚೆನ್ನಾಗಿರುತ್ತೆ. ಹಾಗೆಯೇ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ 1 ಕಪ್ಪಷ್ಟು. ಇವಾಗ ಗೊಜ್ಜು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋರು ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಅದೇನೂ ಆ್ಯಡ್ ಮಾಡಿಲ್ಲ. ಇವತ್ತು ನಾನು ಶಾರ್ಟ್ ಬ್ರೇಕ್ಗೆ ಇಲ್ಲಿ ಆಲೂ ಟಿಕ್ಕಾ ಥರ ಏನೋ ಮಾಡಿದ್ದೆ. ಸ್ವಲ್ಪ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡಿದ್ದೆ. ಇದ್ರದ್ದು ರೆಸಿಪಿ ತೊಗೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರು ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಚಿತ್ರಾನ್ನ ಗೊಜ್ಜು ಅನ್ನ ಎಲ್ಲ ಸೇರಿಸ್ಬಿಟ್ಟು ಕಲಸಿದ ಮೇಲೆ ಸ್ವಲ್ಪ ಕ್ಯಾರೆಟ್ನ ತುರಿದು ಅದನ್ನು ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರೋ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಕೋಸಂಬರಿ ಮಾಡಿದ್ದೆ. ಹೆಸರುಬೇಳೆ
ಮತ್ತು ಕ್ಯಾರೆಟು, ಸೌತೆಕಾಯಿ ಹಾಗೆಯೇ ದಾಳಿಂಬೆ ಕೂಡ ಇತ್ತು. ಇದನ್ನು ಹೀಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗಲೇ ಕಲಸಿಟ್ಬಿಟ್ರೆ ಎಲ್ಲ ಒಂಥರ ಮೆತ್ತಗಾಗುತ್ತೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ನಾನು ವೆಡ್ನೆಸ್ಡೇ ಮಾರ್ನಿಂಗ್ ಶಾರ್ಟ್ ಬ್ರೇಕ್ಗೆ ಎಗ್ ರೋಲ್ ಮಾಡಿದ್ದೆ. ನಾನು ಎಗ್ ಚಪಾತಿ ರೋಲ್ಸ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಚಪಾತಿನ ಮಾಡಿಟ್ಕೊಂಡು ಅದಾದಮೇಲೆ ಒಂದು ಮೊಟ್ಟೆನ ತವಾ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಫಿಲ್ಲಿಂಗ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೀವು ಕ್ಯಾಬೇಜ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಕ್ಯಾಬೇಜ್ ಇರಲಿಲ್ಲ, ಹಾಗಾಗಿ ನಾನು ಬರೀ ಕ್ಯಾರೆಟು, ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ನ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಮೊಟ್ಟೆ ಮತ್ತು ಚಪಾತಿ ರೆಡಿಯಾಗಿದೆ, ಬೆಂದಿದೆ. ಇವಾಗ ಈ ಫಿಲ್ಲಿಂಗ್ಸ್ ಕೂಡ ರೆಡಿ ಮಾಡ್ಕೊಂಬಿಡೋಣ. ನಾನು ಇದಕ್ಕೆ ಸಾಸ್ನ ಕೂಡ ಬಳಸ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಧನಿಯಾ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್, ಅದಾದಮೇಲೆ ಇದಕ್ಕೆ ಸಾಸು ಅಂದರೆ ಟೊಮ್ಯಾಟೊ ಸಾಸ್ನ ಬಳಸ್ತಾ ಇದ್ದೀನಿ. ಅಷ್ಟೇ, ಇನ್ಯಾವುದೂ ಇಲ್ಲ. ಟೊಮೆಟೊ ಸಾಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದನ್ನು ರೋಲ್ ಮಾಡಿಬಿಡೋಣ. ಚಪಾತಿ ಎಗ್ಗು ಏನು ಬೇಯಿಸ್ಕೊಂಡಿದ್ವಿ ಅದಕ್ಕೆ ಈ ಫಿಲ್ಲಿಂಗ್ಸ್ನ ಹಾಕಿ ಚೆನ್ನಾಗಿ ರೋಲ್ ಮಾಡಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗಂತೂ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇವತ್ತು ನಾನು ತಿಂಡಿ ಆಗಿದ ತಕ್ಷಣ ಮಕ್ಕಳನ್ನ ಕಳಿಸಿದ ತಕ್ಷಣ ಹಾಗೆಯೇ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಬೀನ್ಸು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಬೀನ್ಸು ಮತ್ತು ಸ್ವಲ್ಪ ಜವಳಿಕಾಯಿ ಇತ್ತು. ಅಂದರೆ ಗೋರಿಕಾಯಿ ಅಂತಾರೆ ಬೆಂಗಳೂರಲ್ಲಿ, ನಮ್ಮ ಕಡೆ ಎಲ್ಲ ಜವಳಿಕಾಯಿ ಅಂತೀವಿ. ಅದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೇಳೆಕಾಳು ಹಾಕಿಬಿಟ್ಟು ಬಸ್ಸಾರು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಮಾಡಿಬಿಟ್ರೆ ನನಗೆ ಮಕ್ಕಳು ಬಂದ ಮೇಲೆ ಏನೂ ಕೆಲಸ ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಕ್ಕಾಗತ್ತೆ. ಅವ್ರಿಗೆ ಓದಿಸೋದಾಗಿರ್ಬೋದು, ಅವ್ರದ್ದು ಒಂದಷ್ಟು ಸ್ಕೂಲ್ದು ಕತೆಗಳು ಕೇಳೋದಾಗಿರ್ಬೋದು, ಒಂದಷ್ಟು ಏನಾದ್ರು ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಅದನ್ನು ಮಾಡೋದು, ಈ ರೀತಿಯಾಗಿ ಮಾಡ್ತೀನಿ. ಹಾಗಾಗಿ ನಾನು ಬೆಳಗ್ಗೆನೇ ಸಾರು ಮಾಡಿಟ್ಬಿಟ್ರೆ ನಂಗೆ ಅನುಕೂಲ. ಇಲ್ಲ ಅಂದರೆ ಸಂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ತಿಂಡಿ ಅಡುಗೆ ಎಲ್ಲ ಆಗೋಷ್ಟರಲ್ಲಿ ಅಡುಗೆ ಮನೆ ಅಂತೂ ಒಂದು ಹಂತಕ್ಕೆ ಬಂದಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಇದು ಮಾಡೋ ಅಷ್ಟರಲ್ಲಿ ದೊಡ್ಡ ಕೆಲಸ ಆಗೋಗುತ್ತೆ. ನನಗೆ ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ. ಸಿಕ್ಕಾಪಟ್ಟೆ ಪಾತ್ರೆ ಬೀಳುತ್ತೆ. ನಮ್ಮ ಮನೇಲಂತೂ ಸಖತ್ತು ಪಾತ್ರೆ ಬೀಳುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡ್ತಾ ಇರ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಪಾತ್ರೆ ಅಂತೂ ಚೆನ್ನಾಗಿ ಬೀಳುತ್ತೆ. ಆ ಪಾತ್ರೆ ಎಲ್ಲ ತೊಳೆದಿಟ್ಟು ನಾನು ಅನಿಲ್ ಜಿಮ್ಮಿಂದ ಬರೋ ಅಷ್ಟರಲ್ಲಿ ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟು ಅವ್ರಿಗೆ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಟ್ರೆ ಅವರು ಬಂದಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಟು ಅದಾದಮೇಲೆ ಅವ್ರನ್ನ ಡ್ರಾಪ್ ಮಾಡಿ ಬಂದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಹಾಗೆ ವಿಡಿಯೋ ಎಡಿಟಿಂಗ್ ಇದೆಲ್ಲ ಮಾಡ್ಕೊಳ್ತೀನಿ ನಾನು. ಅದಾದಮೇಲೆ ಅಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ, ಮಕ್ಕಳನ್ನ ಕರ್ಕೊಂಬರೋದು, ಈ ರೀತಿ ಆಗುತ್ತೆ ನನ್ನ ರೊಟೀನು. ಮಧ್ಯಾಹ್ನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನೆಲ್ಲ ಎತ್ಕೊಂಡು ಮತ್ತೆ ಇನ್ನೊಂದು ರೌಂಡು ಬಟ್ಟೆನ ಹಾಕಿಬಿಟ್ಟು ಇವಾಗ ಬಟ್ಟೆ ಎಲ್ಲ ಸ್ವಲ್ಪ ಮಡಚಿಟ್ಕೊಂಡ್ಬಿಡೋಣ. ಆಗಿಂದ ಹಾಗೆ ಮಡಚಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದ ತಕ್ಷಣ ಮಡಚಿಡ್ತಾ ಇದ್ದೀನಿ ಇವತ್ತು.
ಒಂದೊಂದು ಸರಿ ಹೀಗೆ ಮಾಡ್ತೀನಿ, ಡೈಲಿ ಮಡಚಿಟ್ಬಿಡ್ತೀನಿ. ಒಂದೊಂದು ಸರಿ ಮಾತ್ರ ಸೋಂಬೇರಿ ಬಿದ್ದುಬಿಟ್ಟು ಹಾಗೆ ಇಟ್ಕೊಂಡ್ಬಿಡ್ತೀನಿ. ಒಂದು 2-3 ದಿನದ್ದು ಒಂದೇ ಸರಿ ಮಡಚಿಡ್ತೀನಿ. ಈ ಥರನೂ ಮಾಡ್ಕೊಳ್ತೀನಿ. ಎಲ್ಲದನ್ನು ಅಪ್ ಟು ಡೇಟ್ ಪರ್ಫೆಕ್ಟಾಗಿರೋಕ್ಕಾಗಲ್ಲ. ಎಲ್ಲರೂ ನೋಡೋದಕ್ಕೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ನಮಗೆ. ಬಟ್ ಎಲ್ಲರಿಗೂ ಒಂದು ಇದಿರುತ್ತೆ, ಎಲ್ಲರೂ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಎಲ್ಲ ವಿಷಯದಲ್ಲೂ. ಒಂದಷ್ಟು ವಿಷಯದಲ್ಲಿ ಲೇಸಿನೆಸ್ ಇದ್ದೇ ಇರುತ್ತೆ. ನಂಗೆ ಬಟ್ಟೆ ಮಡಚಿಡೋದಂದರೆ ಸ್ವಲ್ಪ ಹಾಗೇ. ಬಟ್ಟೆ ಎಲ್ಲ ಮಡಚಿಟ್ಟು ನಮ್ಮ ಚಿನ್ನು ತಲೆಗೆ ಒಂದು 2-3 ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಬಿಟ್ಟು. ಹಾಗಾಗಿ ಇವತ್ತು ಕೂರಿಸ್ಕೊಂಡು ಎಣ್ಣೆ ಹಚ್ತಾ ಇದ್ದೀನಿ. ಅವಳಿಗೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು ತಲೆಗೆ ಅಂದರೆ ಆಗಲ್ಲ, ಅದ್ರ ಸ್ಮೆಲ್ ಅಂದರೆ ಆಗಲ್ಲ. ಒಂಚೂರು ಮುಖಕ್ಕೆ ಮುಟ್ಸೋದ್ರೆ ಹಾಗೆ ಇದು ಮಾಡ್ತಾ ಇರ್ತಾಳೆ. ಎಷ್ಟು ಇರಿಟೇಟ್ ಮಾಡ್ಕೊತಾಳೆ ಅಂದರೆ, ಎಣ್ಣೆ ಅಂದರೆ ಅಷ್ಟು ಇರಿಟೇಟ್ ಮಾಡ್ಕೊತಾಳೆ. ಈಗ ಎಣ್ಣೆ ಹಚ್ಚಿದ ಕೂದಲನ್ನ ತಲೆನ ಮುಟ್ಕೊಳ್ಳೋದಿಲ್ಲ ಅವಳು. ಬೇರೆ ಟೈಮಲ್ಲೆಲ್ಲ ಅವಳೇ ತಲೆ ಬಾಚ್ಕೊತಾಳೆ. ಎಣ್ಣೆ ಹಚ್ಚಿದಾಗ ಮಾತ್ರ ಅದು ಏನೇ ಇದ್ರೂ ನಾನೇ ತಲೆ ಮುಟ್ಬಿಟ್ಟು ಜುಟ್ಟು ಹಾಕೋದಾಗಲಿ, ಜಡೆ ಹಾಕೋದಾಗಲಿ, ಮುಟ್ಟೋದಾಗಲಿ ಎಲ್ಲ ನಾನೇ ಮಾಡಬೇಕು. ಎಲ್ಲದಕ್ಕೂ ಇರಿಟೇಟ್ ಮಾಡ್ಕೊತಾಳೆ. ನಮ್ಮ ಕೃಷ್ಣ ಹಂಗಲ್ಲ, ಮೈ ತುಂಬ ಎಣ್ಣೆ ಹಾಕಿದ್ರೂ ಒಂದು ತಲೆ ಕೆಡಿಸ್ಕೊಳ್ಳಲ್ಲ, ಚೆನ್ನಾಗಿ ಹಚ್ಚಿಸ್ಕೊತಾನೆ. ಅವಳಂತೂ ಅಷ್ಟು ಇರಿಟೇಟ್ ಮಾಡ್ಕೊತಾಳೆ. ಇವತ್ತು ಸ್ವಲ್ಪ ಎಣ್ಣೆ ಡೇ ಅಂತ ಹೇಳ್ಬೋದು. ಎಣ್ಣೆ ಹಚ್ಕೊಂಡು ಅವಳಿಗೂ ಎಣ್ಣೆ ಹಚ್ಚಿ, ಇವನಿಗೂ ಎಣ್ಣೆ ಹಚ್ಚಿ, ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಇವತ್ತು ಒಂದು ಸ್ನ್ಯಾಕ್ಸ್ ಕೂಡ ಮಾಡಿದ್ದೆ, ರಾಗಿ ಪ್ಯಾನ್ ಕೇಕ್ ಅಂತ ಹೇಳ್ಬಿಟ್ಟು. ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ರಾಗಿ ಹಿಟ್ಟಿನ ಪ್ಯಾನ್ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಪನ್ನೀರ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಬೀಟ್ರೂಟ್ ಮತ್ತು ಸ್ವಲ್ಪ ಆಲೂಗಡ್ಡೆನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆರೆಗಾನೋ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಖಾರದ ಪುಡಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಯಾನ್ ಮೇಲೆ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆನ ಹಾಕಿ ನೀವು ಮಾಡ್ಬೋದು. ಇಲ್ಲ ನಾನ್ ಸ್ಟಿಕ್ ಆದರೆ ಹಾಗೇ ಮಾಡಿಬಿಟ್ಟು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಹೆಲ್ದಿಯಾದಂಥ ರೆಸಿಪಿ ಕೂಡ ಹೌದು. ಇದ್ರ ಜೊತೆಗೆ ಯಾವುದಾದ್ರೂ ಚಟ್ನಿ ಅಥವಾ ಹಾಗೆ ತಿಂದ್ರೂ ಏನೂ ತೊಂದರೆ ಇಲ್ಲ. ಹಾಗೆಯೇ ಸಾಸ್ ಕೂಡ ಯೂಸ್ ಮಾಡ್ಬೋದು. ಇದರೊಟ್ಟಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.